ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನ ನಾನು ಹೆಣ್ಣು ಮಕ್ಕಳು ಋತುಮತಿಯಾದಾಗ ಯಾವ ರೀತಿಯ ಆಹಾರವನ್ನು ಅವರಿಗೆ ನೀಡಬೇಕು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಬನ್ನಿ ಹಾಗಾದ್ರೆ ಆಹಾರವನ್ನ ಏನೇನು ಅಂತ ನೋಡೋಣ. ಮುಟ್ಟು ಎನ್ನುವುದು ಹೆಣ್ಣಿನಲ್ಲಿ ಆಗುವ ಸಹಜ ಪ್ರಕ್ರಿಯೆ. ಆದರೆ ಋತುಮತಿ ಆದವಳು ಹೇಗಿರಬೇಕು ಎಂಬುದರ ಬಗ್ಗೆ ಈಗಲೂ ನಮ್ಮಲ್ಲಿ ಹಲವರಿಗೆ ಗೊಂದಲಗಳಿವೆ. ಅದರಲ್ಲೂ ಮುಟ್ಟಿನ ಸಮಯದಲ್ಲಿ ಆಹಾರ ಸೇವನೆ ಬಗ್ಗೆ ಒಬ್ಬೊಬ್ಬರಲ್ಲೂ ಒಂದೊಂದು ಅನುಮಾನ ಇದ್ದೇ ಇರುತ್ತೆ. ಮುಟ್ಟಿನ ಸಂದರ್ಭದಲ್ಲಿ ಭಾವನೆಗಳಲ್ಲಿ ಏರುಪೇರು ಇರುತ್ತದೆ. ಎಲ್ಲರ ಜೊತೆ ಖುಷಿಯಿಂದ ಮಾತನಾಡುವುದಕ್ಕೆ ಮನಸ್ಸು ಇರುವುದಿಲ್ಲ. ಒಟ್ಟಾರೆ ಹೇಳಬೇಕು ಅಂದ್ರೆ ಲವಲವಿಕೆ ಇರುವುದಿಲ್ಲ. ಈ ಸಂದರ್ಭದಲ್ಲಿ ಜಂಕ್ ಫುಡ್ ತಿನ್ನದೇ ಇರುವುದು ತುಂಬಾನೇ ಒಳ್ಳೆಯದು. ಜಂಕ್ ಫುಡ್ ತಿಂದ್ರೆ ಹೆಚ್ಚಾಗಿ ಕಿರಿಕಿರಿ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾರೆ. ಆ ಡಿಸ್ಟರ್ಬೆನ್ಸ್ಗೆ ಒಳಗಾಗ್ತಾರೆ. ಜಂಕ್ ಆಹಾರಗಳು ಮತ್ತು ಅದರಲ್ಲಿರುವ ರಾಸಾಯನಿಕಗಳು ಖಿನ್ನತೆಗೆ ಕಾರಣವಾಗುತ್ತದೆ. ಹಾಗಾದರೆ ಋತುಮತಿಯಾದಾಗ ಅವರಿಗೆ ಏನು ಆಹಾರವನ್ನ ಕೊಡಬೇಕು? ಮೊದಲ ಬಾರಿ ಋತುಮತಿಯಾದ ಹುಡುಗಿಯರಿಗೆ ಆ ಸಮಯದಲ್ಲಿ ಪೌಷ್ಟಿಕ ಆಹಾರವನ್ನ ಕೊಡಬೇಕಾಗುತ್ತದೆ. ಹಸುವಿನ ತುಪ್ಪ, ಎಲ್ಲ ತರಹದ ಸೊಪ್ಪುಗಳು, ಕಿತ್ತಳೆ ಹಣ್ಣು ಹಾಗೂ ಮೋಸಂಬಿ ಹಣ್ಣನ್ನ ನೀಡಬೇಕು. ಎಳ್ಳು ಮತ್ತು ಸೂರ್ಯಕಾಂತಿ ಬೀಜವನ್ನ ಸೇವಿಸಬೇಕು. ಏಕೆಂದರೆ ಈ ಎರಡು ಆಹಾರ ಪದಾರ್ಥಗಳು ಹೆಣ್ಣಿನ ಹಾರ್ಮೋನ್ ಮೇಲೆ, ಅದರಲ್ಲೂ ಈಸ್ಟ್ರೋಜನ್ ಮೇಲೆ ಒಳ್ಳೆಯ ಪ್ರಭಾವವನ್ನ ಬೀರ. ಹಲವು ಬಗೆಯ ಪೋಷಕಾಂಶಗಳಿಂದ ಕೂಡಿರುವ ಹಾಲು ಮಾಸಿಕ ದಿನಗಳಲ್ಲಿ ಸೇವಿಸಲು ಅತ್ಯುತ್ತಮ ಆಹಾರವಾಗಿದೆ. ಇದರಲ್ಲಿರುವ ಕ್ಯಾಲ್ಸಿಯಂ ರಕ್ತವನ್ನ ಮತ್ತೆ ನವೀಕರಿಸಲು ನೆರವಾಗುತ್ತದೆ. ಬಾದಾಮಿಯಲ್ಲಿ ವಿಟಮಿನ್ ಇ ಅಂಶವು ಯಥೇಚ್ಛವಾಗಿರೋದ್ರಿಂದ ಇದು ಒಳ್ಳೆಯ ಪೋಷಕಾಂಶಗಳನ್ನು ಒಳಗೊಂಡಿದೆ. ಕೆಳಹೊಟ್ಟೆಯ ಉಬ್ಬರಿಕೆ ಹಾಗೂ ನೋವನ್ನ ಕಡಿಮೆಗೊಳಿಸುತ್ತದೆ. ಬಹಳ ಹೆಚ್ಚಿನ ನೆರವನ್ನ ನೀಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಋತುಮತಿಯಾದ ಹೆಣ್ಣಿಗೆ ನೀವು ರಾತ್ರಿ ನೆನೆ ಹಾಕಿದ ಬಾದಾಮಿಯನ್ನ ಕೊಟ್ಟು ಬೆಳಗ್ಗೆ ಅದನ್ನ ಸಿಪ್ಪೆ ತೆಗೆದು ತಿನ್ನೋದಿಕ್ಕೆ ಹೇಳಿ ಫ್ರೆಂಡ್ಸ್. ಹಸಿರು ಸೊಪ್ಪುಗಳನ್ನ ತಿನ್ನಬೇಕು. ಹಸಿರು ಸೊಪ್ಪುಗಳಲ್ಲಿ ಐರನ್ ಅಂಶವಿದ್ದು ರಕ್ತದ ಉತ್ಪಾದನೆಗೆ ನೆರವನ್ನ ನೀಡುತ್ತೆ. ಸೇಬು, ದಿನಕ್ಕೊಂದು ಸೇಬು ಮಾಸಿಕ ನೋವನ್ನ ದೂರವಿರಿಸಬಲ್ಲದು. ಇದರಲ್ಲಿ ಉತ್ತಮ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಕರಗುವ ನಾರು ವಿಶೇಷವಾಗಿ ಮಲಬದ್ಧತೆ ಆಗದಂತೆ ತಡೆದು ಮಾಸಿಕ ದಿನಗಳಲ್ಲಿ ಆಗುವಂತಹ ನೋವನ್ನು ಸಹ ತಡೆಗಟ್ಟುತ್ತದೆ. ಸೊ ಹಾಗಾಗಿ ಋತುಮತಿಯಾದ ಹೆಣ್ಣಿಗೆ ಸೇಬನ್ನ ತಿನ್ನಿಸ್ತಾ ಬನ್ನಿ. ಬಾಳೆಹಣ್ಣಿನಲ್ಲಿ ಮೆಗ್ನೀಷಿಯಂ ಇದ್ದು ಕೆಳಹೊಟ್ಟೆಯ ನೋವಿನಿಂದ ರಕ್ಷಿಸುತ್ತದೆ. ಹಾಗಾಗಿ ಬಾಳೆಹಣ್ಣು ಸಹ ಅತಿ ಮುಖ್ಯ ಅಂತಾನೆ ಹೇಳ್ಬೋದು. ಅಗಸೆ ಬೀಜದಲ್ಲಿ 3 ಕೊಬ್ಬಿನ ಆಮ್ಲವಿದ್ದು ಕೆಳ ಹೊಟ್ಟೆಯ ನೋವನ್ನು ಕಡಿಮೆ ಮಾಡುವ ಒಂದು ಕ್ಷಮತೆಯನ್ನ ಹೊಂದಿದೆ. ಋತುಮತಿ ಆದವರಿಗೆ ಕೊಬ್ಬರಿ ಬೆಲ್ಲವನ್ನು ಸಹ ಸೇವನೆ ಮಾಡೋದಕ್ಕೆ ಕೊಡಿ. ಹಾಗೆಯೇ ಮೆಂತೆಯಿಂದ ಮಾಡಿದ ಆಹಾರವನ್ನು ಕೊಡಿ. ಮೆಂತೆಯಲ್ಲಿ ಒಂದು ಒಳ್ಳೆಯ ಅಂಶವಿರೋದರಿಂದ ಅದು ಹೊಟ್ಟೆ ನೋವನ್ನ ಕಡಿಮೆ ಮಾಡುತ್ತೆ. ಮತ್ತು ಮೆಂತೆಯಲ್ಲಿ ಮೆಂತೆಯ ದೋಸೆ ಅಥವಾ ಮೆಂತೆಯ ಮುದ್ದೆಯನ್ನ ಮಾಡಿ ಅದರಲ್ಲಿ ತುಪ್ಪದಲ್ಲಿ ಎದ್ದಿಕೊಂಡು ತಿನ್ನೋದಕ್ಕೆ ಹೇಳಿ ಫ್ರೆಂಡ್ಸ್. ಸೊ ನೋಡ್ತಾ ಇದ್ದೀರಲ್ವಾ ಋತುಮತಿ ಆದಾಗ ಅವರಿಗೆ ಯಾವ ರೀತಿ ಆಹಾರವನ್ನ ಕೊಡಬೇಕು ಅಂತ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.